ಹ್ಯಾಪಿ ನ್ಯೂ ಇಯರ್ ಆಗಿ 2 days ಆಯ್ತು. ಆ್ಯಕ್ಚುಲಿ ಇವತ್ತು January 3rd. 2-3 ದಿವಸದಿಂದ ವ್ಲಾಗೇ ಮಾಡಿರಲಿಲ್ಲ. ಮತ್ತೆ ಮನಸ್ಸೇ ಬರ್ತಾ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಮನಸ್ಸೇ ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ವ್ಲಾಗ್ ಮಾಡಿ ಸುಮ್ಮನೆ ನಿಮಗೂ ಯಾಕೆ ಬೋರ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇವತ್ತು ಮತ್ತೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಏನಂತಾರೆ ಬಿಟ್ಟೋಗ್ಬಿಡುತ್ತೆ, ಟಚ್ ಬಿಟ್ಟೋಗ್ಬಿಡುತ್ತೆ. ಹಂಗಾಗಿ ಅತ್ಲಾಗೆ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಟೈಮ್ ಲ್ಯಾಪ್ಸ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಗ್ಲಾಸ್ ಎಲ್ಲ ಒರೆಸ್ತೀವಿ ನೋಡ್ರಿ. ಮನೇಲೆ ಒರೆಸ್ಕೊಂಬರ್ಬೋದಿತ್ತು, ಇಲ್ಲಿ ಬಂದು ನೋಡ್ತಾಯಿದ್ದೀನಿ ಟೈಮ್ ಲ್ಯಾಪ್ಸಿಗೆ ಹಾಕಿ ಗಲೀಜಾಗಿ ಕಾಣ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೀನಿ. ಆ ಸೈಡ್ ಒರೆಸ್ಬಿಡೋಣ ಅಂತ. ನಸೀಬೆ ಸರಿ ಆಗ್ತಾಯಿಲ್ಲ. ಈ ಗ್ಲಾಸ್ ಸೈಕಾಯ್ತು. ಟೈಮ್ ಲ್ಯಾಪ್ಸ್ ನೋಡ್ರಿ. KFC ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಂಜು ಫೋನ್ ಮಾಡಿದೆ. ಸಂಜು ಸರಿ ಬರ್ತೀನಿ ಮಗ ಇರು 2 ನಿಮಿಷ ಅಂದ. ಸಂಜು ಸೌದಿ ಫೋನ್ ಮಾಡ್ದ, ಬಾ ಮಗ ಹೋಗೋಣ ಅಂತ. ನೆನ್ನೆ ಪ್ಲ್ಯಾನ್ ಹಾಕಿದ್ವಿ ಎಲ್ಲ ತಿನ್ನಕ್ಕೆ ಹೋಗಿ. ಕರ್ಕಿಯಲ್ಲಿ ಹೋಯ್ತು. ಸಂಜು ಸೌದಿ ಫೋನ್ ಮಾಡ್ದ, ಯಾಕಂದರೆ ನೆನ್ನೆ ಎಲ್ಲ ಪ್ಲ್ಯಾನ್ ಹಾಕಿದ್ವಿ ಹೋಗಿ ತಿನ್ನೋಣ ಅಂತ. ಸೌದಿ 4 ಗಂಟೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದು ವೇಸ್ಟ್ ಆಯ್ತಲ್ಲ. ವೇಸ್ಟ್ ಏನಿಲ್ಲ, ಒಂದು ಕೆಲಸದ ಮೇಲೆ ಬಂದಿದ್ದೆ. ಈ ಕಡೆ ಬಂದಲ್ಲ, ಹಂಗೆ ಕರೆದೆ. ಸರಿ 4 ಗಂಟೆ ಬಂದರೆ ಆಯ್ತು. ಈಗ ಏನು ಮಾಡೋಕ್ಕಾಗಲ್ಲ. ಈಗ ಒಬ್ಬನೇ ತಿನ್ನೋಕ್ಕೂ ಬೋರು. ಬಾಯ್ಸ್ ಎಲ್ಲ ಇದ್ದಾಗ ಮಜಾ ಬರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕೆ ಸುಮ್ಮನೆ ಆದೈತ್ಲೆಗೆ ಈಗ ಮನೆಗೆ ಹೋಗಿ ಸಿಗ್ತೀನಿ. ಇದ್ಯಾಕೆ ಗುರು ರೋಡ್ ಮಧ್ಯೆ ಹಿಂಗೆ ನಿಲ್ಸ್ಕೊಂಡವ್ ನೀವನು? ಅದ್ರ ಮುಂದೆ ಸ್ಕೂಟಿ ಬೇರೆ ಅವನು ನಿಲ್ಸೋಗಿ. ಓ ಹಾಳಾಗಿದೆ. ಸರಿ ಯಾರು ಸೈಡಿಗೆ ಹಾಕೊಬೇಕು ತಾನೆ. ಡಿಸ್ಟರ್ಬಿಂಗ್ ಮಾಡ್ತಾನೆ, ಡಿಸ್ಟರ್ಬಿಂಗ್. ಈ ರೋಡಿಗೆ ಹಾಕಿ ಬಂದಪ್ಪ. ಈ ರೋಡ್ ಬರೀ ರಸ್ತೆ ಅಟ್ಲಿಗೆ ಹುಟ್ಟು ರಸ್ಸು. MG ರೋಡಲ್ಲಾದ್ರೆ ಹೆಂಗ ಬಂದ್ಬಿಡ್ಬೋದು, ಮಾರ್ಕೆಟ್ ರೋಡಲ್ಲಾದ್ರೂ ಕೊನೆ ಪಕ್ಷ ಹೆಂಗ ಬರ್ಬಿಡ್ಬೋದು. ಈ ರೋಡಲ್ಲಿ ಬರೋಕ್ಕಾಗಲ್ಲ. ನೋಡಿ, ನಿಮಗೆ ಒಂದೇ ವ್ಲಾಗಲ್ಲಿ MG ರೋಡು, IG ರೋಡು, ಹನುಮಂತಪ್ಪ ಸರ್ಕಲ್ಲು, ಇನ್ನೇನಂತ ತೋರಿಸ್ತಾ ಹೌಸಿಂಗ್ ಬೋರ್ಡು. ನೈಸ್ ಎಲ್ಲ. ಅದಕ್ಕೆ ಖುಷಿಯಾಗಿ ಒಂದೊಂದು ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ರೆ ಜಲ್ದಿ ಹಿಂಗೆ ಒಂದೊಂದು ವೀಡಿಯೋದಲ್ಲಿ ಏನೇನೋ ತೋರಿಸ್ಬಿಡ್ತೀನಿ. ಕಾಲೇಜ್ ಇಲ್ಲಪ್ಪ, ಸುಮ್ಮನೆ ಓಡಾಡ್ತಾರೆ. ಬೇರೆಯವ್ರಿಗೆ ಇರ್ಬೋದಾ ಅಂತ. ನಮಗಿಲ್ಲ, ಬೇರೆಯವ್ರು ನಮಗೆ ಗೊತ್ತಿಲ್ಲ. ಮನೆ ಫೋನ್ ಮಾಡಿದ್ದೆ, ತರಕಾರಿ ಬೇಕು ಅಂದರು. ಮತ್ತೆ ವಾಪಸ್ MG ರೋಡಿಗೆ ಬಂದ್ಬಿಟ್ಟೆ. MG ರೋಡಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ತರಕಾರಿ ಮಾರ್ಕೆಟ್ ಇತ್ತಲ್ಲ. ಬಟ್ ಸಮಸ್ಯೆ ಏನು ಗೊತ್ತಾ? ಪಾರ್ಕಿಂಗು. ಈ ಜಾಗದಲ್ಲಿ ಪಾರ್ಕಿಂಗ್ ಸಿಕ್ಬಿಟ್ರೆ ಪುಣ್ಯವಂತ, ಅವನಷ್ಟು ಬೇರೆ ಯಾರಿಲ್ಲ. ಪಾರ್ಕಿಂಗ್ ಇಲ್ಲ. ಪ್ಲೀಸ್ ಯಾರು ಒಬ್ರಾರು ತೆಗೀರಿ. ಆಬ್ರಾಕ ಡಾಬ್ರಾ ತೆಗಿ ಪಾರ್ಕಿಂಗ್ನ. ಯಾರು ತೆಗಿತಿಲ್ಲ. ಒಳಗಡೆ ನಾವು ಹೋಗಕ್ಕಾಗಲ್ಲ. ಏನ್ ಮಾಡೋಣ? ಇಲ್ಲ, ಅಲ್ಲಿ ನಿಲ್ಸ್ ತಡ್ಕ ಹೋಗ್ಬೇಕು. ಹೌಸಿಂಗ್ ಬೋರ್ಡ್ ತಗೊಂಡ್ ಲಾಗರ್ ಏಷ್ಯಾ ಸ್ಟೈಲ್ ಅಂಕಲ್. ಓ ಸಾರಿ ನಿಧಾನಕ್ಕೆ ಹೋಗಿ, ಹಂಗದೇನು ತೊಂದರೆ ಇಲ್ಲ.
ಕೈ ನೋವಾಗುತ್ತೆ. ಅದೇ ವ್ಲಾಗಿಂಗ್ ಅಭ್ಯಾಸ ಬಿಟ್ಟೋಗ್ಬಿಡ್ತಲ್ಲ ಒಂದು ವಾರದಿಂದ. ಒಂಚೂರು ಮೊಬೈಲ್ ಕೆಳಗಡೆ ಇಟ್ಕೊಳ್ಳೋಣ. ಪೊಲೀಸ್ನವ್ರು ನೋಡಿದ್ರೆ ಅದಕ್ಕೆ ಆಮೇಲೆ ಮೊಬೈಲ್ ಯೂಸ್ ಮಾಡ್ಕೊ ಓಡಿಸ್ತವನೆ ಅಂತ ಹೇಳ್ಬಿಟ್ಟು ಹಾಕೊಂಬಿಡ್ತಾರೆ ಪೈನಿಗೆ. ಇವನು ಯಾರ ಅವನು ಆದಿಚುಂಚನಗಿರಿ ಅವನು ಆ ಕಡೆಯಿಂದ ಹೋಯ್ತಾನೆ, ಈ ಕಡೆಯಿಂದ ಬರ್ತಾನೆ, ಆಟ ಆಡ್ತಾವನ ಅಂತ. ಬೇರೆ ಬಸ್ಸ ಏನೋ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಹೋಗ್ತಿರ್ಬೇಕಾರೆ ಯಾರು ನೋಡಿತಿರ್ತಾರೆ. ಇಲ್ಲಿ ನೋಡಿಲಿ ಏನು ದೊಡ್ಡ ಇದಕ್ಕೆ ಹೋಗ್ತಾವನೆ, ಆಫೀಸ್ ಮೀಟಿಂಗಿಗೆ. ಸುಮ್ಮನೆ ಸಿಟ್ಟು. ಗರ್ಲ್ಸ್ ಪ್ಲೀಸ್ ಡೋಂಟ್ ಡೂ ಲೈಕ್ ದಟ್. ನೋಡಿದ್ರ ಇವತ್ತು ನನ್ನ ಜೊತೆಗೆ ಹಾಕಿಂಗ್ ಐತೆ ಅಂತ ಸುಮ್ಮನೆ ಒಬ್ರಿಗೊಬ್ರು ನುಗ್ತಾವ್ರೆ. ಅಥವಾ ಜನಗಳಿಗೆ ನೆಡಾಡೋದೇನೋ ಪಾಶ ಕ್ಯಾರವ್ಯಾನ್ ಯಾವುದೋ ಹೆಸರು ಬಾಯಿ ಬರ್ತಾಯಿಲ್ಲ ಹೋಗ್ರಿ ಅತ್ಲೆಗೆ. ಅವನೆಲ್ಲ ಭಾರಿ ಅರ್ಜೆಂಟ್ ಅಲ್ಲ ಅವನು. ಅಲ್ಲ ಸಿಟ್ಟತ್ತಿಸ್ಬೇಡ, ಸುಮ್ಮನೆ ಬಂದ್ಬಿಟ್ಟು ಪ್ಯಾಮ್ ಅಂತ ಆರಂಗ್ ಕೊಡ್ತಾನೆ. ಫಸ್ಟೇ ಇಟ್ಸ್ ಓಕೆ. ನನ್ನಂಥ ಒಳ್ಳೆ ಜನ ಇದ್ದಾಗ ಇಂಥವ್ರು ಕೆಟ್ಟ ಜನ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಸೊಸೈಟಿಲಿ. 2 hours later. ಅವಾಗಲೇ ತೋರಿಸೋದಲ್ಲ KFC ತಿನ್ನಕ್ಕೆ ಹೋಗೋಣ ಅಂತ. ಅವಾಗ ಹೋಗಲಿಲ್ಲ. ಈಗೆಲ್ಲ ಬಾಯ್ಸ್ ರೆಡಿ ಆಗಿದ್ದಾರೆ. ಈಗ KFC ತಿನ್ನೋಣ ಅಂತ ಹೊರಟ್ವಿ. ಬರ್ರ ಜಲ್ದಿ. ನಾಚ್ ಮೇರಿ ಜಾನ್ ಲಾಕ್ ತೆಗಿತೀನಿ ನನ್ಬೇಡ, ಹಂಗೆ ತೆಗಿ. ಫೈನಲಿ ಅಣ್ಣ, ಫೈನಲಿ ಆನ್ KFC. ಇಲ್ಲೇ ಇತ್ತು ಬಂದು ಸರಿ, ಏನು ಆರ್ಡರ್ ಮಾಡ್ಬೇಕು ಮಾಡಿ ಜಲ್ದಿ. ಸರ್ಚ್ ಮಾಡ ಅಲ್ಲೇ. ಸಿಂಗಲ್ ಆಗಿ ಬರೋಣ. ಸೆಟ್ಲ್ ಆದ ನಾನು ಬರಲ್ಲ ಅಂತ. ಏನಾಯ್ತು? ಸಿನಿಮ್ಯಾಟಿಕ್ಸ್ ನೋಡಿ, ಸಿನಿಮ್ಯಾಟಿಕ್ಸ್. ಏಕೆ ಇಷ್ಟೊತ್ತಿಗೆ ತೆಗೆದು ಹಾಕಿರ್ತಾರೆ. ಫ್ರೆಂಚ್ ಫ್ರೈಸ್ ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಮೇಲ್ಗಡೆ ಟಿಪ್ಸ್ ಬಿಟ್ಟು ಬಂದಿದ್ದೆ. ಆಯ್ತ್ಕೊಂಬರಕ್ಕೆ ಹೋಯ್ತಾನೆ. ತಂದ ಕಾಣ್ತಾ ಇಲ್ಲ ಅನಿಸುತ್ತೆ ಪೈಪು, ಯಾಕಂದರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿಲ್ಲ. ನಾನು ಬೇರೆ ಲೊಕೇಶನಲ್ಲಿದ್ದೆ. ಬಟ್ ಮನೆಗೆ ಬಂದೆ, KFC ತಿನ್ಕೊಂಡು. ಆಮೇಲೆ ನೋಡ್ರೆ ಹಾರ್ಡ್ವೇರಿಗೆ ಹೋಗೋಣ ಅಂದರು. ಹಾರ್ಡ್ವೇರಿಂದ ಬಂದರೆ ತಡಿ, ಈ ಲೈಟರ್ ಆನ್ ಮಾಡ್ಬೋದು. ಹಾಂ ನೋಡಿ, ಪೈಪು ನೈಸ್ ಅಲ್ಲ. ಪೈಪನ್ನು ಎತ್ತಾಕೊಂಬಂದಿದ್ದೀವಿ. ಪೈಪನ್ನೇ ಎತ್ತಾಕೊಂಬಂದಿದ್ದೀವಿ.